6,500 ಪುಟಗಳೊಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ಪ್ರಕೃತಿ ನಾವು ಹೊಡೆಯಕ್ಕೆ ಹೋದ್ರೆ ಪ್ರಕೃತಿ ಲಾಸ್ಟಿಗೆ ನಮಗೆ ಒಂದು ದಿವಸ ಹೊಡೆದು ಚಡ್ಡಿ ನಿಲ್ಲಿಸ್ತದೆ. ಪ್ರಕೃತಿಗೊಂದು ನಾವೇನಾದರೂ ಕೊಡಕ್ಕೆ ಹೋದರೆ ಖಂಡಿತವಾಗ್ಲೂ ಕೊನೆ ಲಾಸ್ಟಿಗೆ ನಮ್ಮನ್ನ ಬೆತ್ತಲೆ ನಿಂತ್ಕೊಂಡು ನಿಲ್ಲಿಸುತ್ತೆ ಅನ್ನೋದೊಂದು ಉದಾಹರಣೆ ಕೊಟ್ಟರು. ಅಣ್ಣ ಏನ್ ಇನ್ನು ಇಲ್ಲೇ ಕೂತಿದ್ದೀರಾ? ಫಿಲಮ್ ಮುಗೀತು. ನೆಕ್ಸ್ಟ್ ಶೋಗೂ ಟಿಕೆಟ್ ತಗೊಂಡಿದ್ದೀರಾ? ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಬಾರೋ ಕುಂತೀವಿ ಯೋಚನೆ ಮಾಡ್ತೀವಿ. ಇಲ್ಲಿ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಇವಾಗ. ಅದಕ್ಕೆ ಇಲ್ಲ ಅರ್ಥ ಆಗುತ್ತೆ, ಅಲ್ಲೇ ಯೋಚನೆ ಮಾಡ್ತೀನಿ ಸ್ವಲ್ಪ. ಅವ್ರಿಗೆ ತಾಕತ್ತಿದ್ರೆ ಇಂಥ ಮೂವಿನ ಇಡೀ ವರ್ಲ್ಡ್ ಅಲ್ಲಿ ಯಾವನಾದ್ರೂ ಕ್ರಿಯೇಟ್ ಮಾಡಿದ್ರೆ ತೋರ್ಸಕ್ಕೆ ಸೂಪರ್ ರಿವ್ಯೂ ಗುರು, ಪವರ್ಫುಲ್ ರಿವ್ಯೂನೇ ಗುರು ಇದು. ಓಕೆ, ಬೆದ್ಲು ತೆಗ್ದವ್ರೆ ಕ್ಲೀನ್ ಮಾಡ್ತಾರಲ್ಲ ಫುಲ್ಲು. ಓಕೆ, ಅಷ್ಟೇ ಸಿಂಪಲ್. ಇದನ್ನ ಅರ್ಥ ಮಾಡ್ಕೊಳಕ್ ಎಲ್ಲರೂ ತಲೆ ಗುಳೆ ಬಿಡ್ಕೋತವ್ರೆ. ಅರ್ಥ ಆಯ್ತು ಅನ್ಸುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ನಮ್ಮ ಬಾಸ್ ಉಪ್ಪೇವರ ಒಂದು ಯು ಹೈ ಮೂವಿಗೆ ಒಂದು ಜನಗಳು ಕೊಟ್ಟಿರ್ತಕ್ಕಂಥ ಒಂದು ರಿವ್ಯೂಗೆ ನಾವೊಂದು ರಿಯಾಕ್ಷನ್ ಕೊಡೋಣ ಅಂತ ಸೊ ಬಂದಿದ್ದೀನಿ. ವಿಡಿಯೋನ ತಡ ಮಾಡೋದು ಬೇಡ, ಬನ್ನಿ ವಿಡಿಯೋನ ಶುರು ಮಾಡೋಣ. 1 2 3 ಸ್ಟಾರ್ಟ್, ಲೆಟ್ಸ್ ಗೋ. ಇವಾರ ತೇಜಸ್ ಅವರು ವಿಡಿಯೋನ ಒಂದು ಒಳ್ಳೆ ಒಂದು ರೀಲ್ಸನ್ನು ಮಾಡಿದ್ದಾರೆ ಯು ಹೈ ಮೂವಿ ಬಗ್ಗೆ. ಅದೊಂದು ನೋಡ್ಕೊಂಬಂದ್ಬಿಡೋಣ ಬನ್ನಿ. ಮೂವಿ ನೋಡೋಕೆ ಹೋಗಿದ್ದಾರೆ. ನೀವು ದಡ್ಡರಾಗಿದ್ರೆ ಈ ಚಿತ್ರ ಪೂರ್ತಿ ನೋಡಿ. A few moments later. ಅದೇ ತಲೆ ಊಟ ಇಲ್ಲ ಅಂದ್ರೆ ನೀವೆಲ್ಲ ಒದ್ದಾಡ್ಬಿಡ್ತಾರೆ. ಅವರಿಗೆ ತಲೆಗೆ ಡಿಫ್ರೆಂಟ್ ಊಟ ಹಾಕಕ್ಕೆ ಒಂದು ಕ್ಯಾಂಟೀನ್ ಓಪನ್ ಮಾಡಿದ್ದೀನಿ. ಸೂಪರ್ ತಲೆ ಉಪಯೋಗಿಸಿ ತಪ್ಪಿಸ್ಕೋಬೇಕು. ಹೊಡೆದಾಗ್ತಾರೆ, ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು? 2 hours later. ಅಣ್ಣ ಏನ್ ಇನ್ನು ಇಲ್ಲೇ ಕೂತಿದ್ದೀರಾ? ಫಿಲಮ್ ಮುಗೀತು. ನೆಕ್ಸ್ಟ್ ಶೋಗೂ ಟಿಕೆಟ್ ತಗೊಂಡಿದ್ದೀರಾ? ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಬಾರೋ ಕುಂತೀವಿ ಯೋಚನೆ ಮಾಡ್ತೀವಿ. ಇಲ್ಲಿ ಯೋಚನೆ ಮಾಡೋಕೆ ಟೈಮ್ ಇಲ್ಲ ಇವಾಗ. ಅದಕ್ಕೆ ಇಲ್ಲ ಅರ್ಥ ಆಗುತ್ತೆ, ಅಲ್ಲೇ ಯೋಚನೆ ಮಾಡ್ತೀನಿ ಸ್ವಲ್ಪ. ಫಸ್ಟ್ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನಾನು 2 ಟೈಮ್ ಮೂವಿ ನೋಡಿದೆ. ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ನೀವು ದಡ್ಡರಾಗಿದ್ದರೆ ಮಾತ್ರ ಮೂವಿ ನೋಡ್ರಿ ಅಂತಾರೆ. ನಾನು ಕನ್ಫ್ಯೂಸ್ ಆಗೋದೆ, ನಾನು ದಡ್ಡವ್ರು ನಾನು ಬುದ್ಧಿವಂತನ ಅಂತ ನಿಜವಾಗ್ಲೂ ಕನ್ಫ್ಯೂಸ್ ಆಗೋದೆ ಗುರು. ಅದೇ ಥರನೇ ಒಂದು ಫುಲ್ಲು ಮೂವಿ ನೋಡ್ಕೊಂಬಂದೆ ಆದಮೇಲೆ ತೇಜಸ್ ಅವರು ಒಂದು ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಲಾಸ್ಟಲ್ಲಿ ಎಂಡ್ ಮೂಮೆಂಟಲ್ಲಿ ಇವಾಗ ಎಂಡ್ ಆಯ್ತಾ ಅನ್ನೋದು ನನಗೆ ಡೌಟ್ ಆಯಿತು ಗುರು. ನಿಜವಾಗ್ಲೂ ನಾನು ಅದೇ ರೀತಿಯೇ ಕೂತ್ಕೊಂಡು ಫುಲ್ಲೆಲ್ಲ ಮುಗಿದ ಮೇಲೆ ಹೊರಗಡೆ ಜನಗಳೆಲ್ಲ ಎದ್ದಾದ್ಮೇಲೆ ನಾನು ಎದ್ದು ಬಂದಿದ್ದಾಯಿತು ಹೊರಗಡೆಗೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋ ಮಾಡಿದ್ದಾರೆ, ಒಂದು ತೇಜಸ್ ಅವ್ರ ವಿಡಿಯೋ, ಅದಕ್ಕೆ ನೋಡ್ಕೊಂಬಂದ್ಬಿಡೋಣ ಬನ್ನಿ ಈಗ. ಬ್ರೋ ಪ್ಲೀಸ್ ರಿವ್ಯೂ UI ಮೂವಿ ಬ್ರೋ ಇನ್ 1 ಲೈನ್ ಬ್ರೋ. ಅಷ್ಟೇನಾ? 1 ನಿಮಿಷ ಬ್ರೋ, ಇನ್ನು 1 ಲೈನ್. 2 seconds later. Oh no! Seconds later. ಓಕೆ, ಬೆದ್ಲು ತೆಗ್ದವ್ರೆ ಕ್ಲೀನ್ ಮಾಡ್ತಾರಲ್ಲ ಫುಲ್ಲು. ಓಕೆ, ಅಷ್ಟೇ ಸಿಂಪಲ್. ಇದನ್ನ ಅರ್ಥ ಮಾಡ್ಕೊಳಕ್ ಎಲ್ಲರೂ ತಲೆ ಗುಳೆ ಬಿಡ್ಕೋತವ್ರೆ. ಅಣ್ಣ ಇದು ಹುಳ ಅಲ್ಲ, ಹಾವು. ಹುಳ ಬಿಡೋದಲ್ಲ, ಇದು ಎಬ್ಬ ಬಿಟ್ಬಿಡವ್ರೆ. ನಿಜ ಗುರು, ಒಂದು ನಮ್ಮ ಮೆದುಳನ್ನ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಸಮಾಜ ಯಾವ ಥರ ಇದೆ ಅನ್ನೋದನ್ನು ಒಂದು UI ಮೂವಿಯಲ್ಲಿ ಹೇಳಿದಾರಂಥವ್ರು ಅರ್ಥಪೂರ್ಣವಾಗಿ ಇಷ್ಟೇ ಚಿಕ್ಕ ಒಂದು ರೀಲ್ಸಲ್ಲಿ ಸಂಪೂರ್ಣವಾಗಿ ಒಂದು ರಿವ್ಯೂನ UI ಮೂವಿ ಬಗ್ಗೆ ಪೂರ್ತಿ ಸಂಪೂರ್ಣವಾಗಿ ತಿಳಿಸ್ಬಿಟ್ಟವ್ರೆ. ಏನಂತೀರಾ? ನಿಜ ಗುರು, ಖಂಡಿತವಾಗ್ಲು. ಸೊ ಈಗ ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ಒಬ್ಬರು ಯಾರೊಬ್ರು ಸಿಕ್ಕಾಬಿಟ್ಟೆ ಸಖತ್ತಾಗಿ ರಿವ್ಯೂ ಕೊಟ್ಟಿದ್ದಾರೆ. ಈ ರಿವ್ಯೂ ಇದು ರಿವ್ಯೂ ಅಲ್ಲ,
ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವಾ ಎನ್ನುವರ ಫಲಿತಾಂಶ UI ಮೂವಿ ಉತ್ತರ ನಾನಾ ನೀನಾ ನೋಡ್ಕೊಂಬರೋಣ ಬನ್ನಿ ಅದೇನು. ದರ್ಶನ್ ಮೊನ್ನೆ ಫೇಲ್ ಆಗೈತೆ, ಹೈಕೋರ್ಟ್ ಹಾಕೋರ ಸುಪ್ರೀಂ ಕೋರ್ಟ್ ಹಾಕೋರ ನೋಡೋಣ. ಜನಕ್ಕೆ ಇದು ಬೇಕು, ಚೆನ್ನಾಗಿಲ್ಲ ಅನ್ನೋ ಪಟ್ಟಿ ಮಕ್ಕಳೆಲ್ಲ ಜಸ್ಟ್ ಪಾಸ್ಗಳು ಅವಕ್ಕೆ ಅರ್ಥ ಆಯ್ತಲ್ಲ. ಅವು ಅಲ್ಲಿ ಯಾರೋ ಶಂಕರ್ರು, ಇಲ್ಲಿ ಅವನು ರಾಜಮೌಳಿ ಎಲ್ಲ, ಅವ್ರೆಲ್ರಿಗಿಂತ ಅಪ್ಪ ಉಪೇಂದ್ರ 10 ಜನಕ್ಕೆ ಮೈ ಕಿಡಿ 9 ಜನ. ಯಾಕೆ? ಸತ್ಯಕ್ಕೆ ಬಾಯಿ ಇಲ್ಲ, ಮೈಗೆ ಸುಳ್ಳಿಗೆ ಮೈಯೆಲ್ಲ ಬಾಯಿ. ನೋಡು ಪೆದ್ನನ ಮಗನೇ, ಹಿಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮುಂದೆಯಿಂದ ಒಬ್ಬ ಹೊಡ್ಕೊಂಡು ಹೋಯ್ತಾವನೆ, ಮಲ್ಕೊಂಡಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ, ಬೆಳಿಗ್ಗೆ ಎದ್ದಾಗ ಒಬ್ಬ ಹೊಡ್ಕೊಂಡು ಹೋಯ್ತಾನೆ. ನೀನೇನ್ ಮಾಡ್ತಾ ಇದೀಯಾ? 6,500 ಪುಟಗಳೊಂದು ಪುಸ್ತಕನ ಓದಿ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟನೋ, 2.25 ಅವರಲ್ಲಿ ಉಪೇಂದ್ರ ಸಿನಿಮಾ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಕಷ್ಟ. ನಮ್ಗೆ ಗೊತ್ತಿರೋದೇನ್ ತಲೆಗೆ? 15ನೇ ಶತಮಾನದಲ್ಲಿ ಅಕ್ಬರ್ ಬಂದ, 18ನೇ ಶತಮಾನದಲ್ಲಿ ಔರಂಗಜೇಬ್ ಬಂದ. ಅಯ್ಯೋ ಮಗನ, ನೀನ್ ಬಂದ್ ಏನ್ ಮಾಡಿದೆ ಪ್ರಪಂಚದಲ್ಲಿ? ಇದೆಲ್ಲ ಬೇಡಪ್ಪ, ನಿನ್ ಬಗ್ಗೆ ಯೋಚನೆ ಮಾಡು. ನೀನ್ ಉದ್ಧಾರ ಆಯ್ತೀಯಾ, ರಾಜ್ಯ ಉದ್ಧಾರ ಆಯ್ತದೆ. ರಾಜ್ಯ ಉದ್ಧಾರ ಆದ್ರೆ ದೇಶ, ದೇಶ ಉದ್ಧಾರ ಆದ್ರೆ ಪ್ರಪಂಚ. ಸಿಂಪಲ್ ಕಾನ್ಸೆಪ್ಟ್ 2 ಅವರಲ್ಲಿ ಟ್ರೈ ಮಾಡವ್ರೆ. ಅವ್ರು ಹೇಳ್ತಿರೋದು ನಾನು ಒಂದ್ಸತಿ ಅರ್ಥ ಮಾಡ್ಸಿ ಟ್ರೈ ಮಾಡ್ಸಿದೀನಿ. ಇದು ಅರ್ಥ ಆಗಿಲ್ಲ ಅಂತಂದ್ರೆ ನಿಮ್ಮನ್ನ ಪ್ರಪಂಚದಲ್ಲಿ ದೇವರೇ ಕಾಪಾಡಬೇಕು. ಆ ದೇವ್ರು ತುಳ್ಕೊಂಡು ಹೋದ ಅಂತ ಅವ್ರು ನೋಡಿದ್ರು. ನನಗೂ ಆಚೆ ಹೋದ್ರೆ ಕಲ್ಲ ನೋಡಿದ್ದಾನೆ, ನನಗೆ ಬೇಜಾರೇನು ಇಲ್ಲ ಸರ್. ನಾನು ಅವ್ರ ಪಕ್ಕ ಅಭಿಮಾನಿ. ಅವ್ರು ಹೆಂಗ್ ಮಾಡ್ತಾರೋ ನಂಗೆ ಇಷ್ಟವಾಗಿ ನೋಡಿದೀನಿ. ಜನಕ್ಕೆ ಇಷ್ಟ ಆಗುತ್ತೋ ಬಿಡುತ್ತೋ ನಮ್ಗೆ ಗೊತ್ತಿಲ್ಲ, ನಮಗೋಸ್ಕರ ಬಾಳ್ಬೇಕು. ಇದು ನಮ್ಮ ಭಾಷೆ ಹೇಳ್ಕೊಟ್ಟಿರೋದು. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಗುರು ರಿವ್ಯೂ ಮಾತ್ರ ಸೂಪರ್ ಕೊಟ್ಟ ಗುರು, ನಿಜವಾಗ್ಲು ರಿವ್ಯೂ ಮಾತ್ರ ಸೂಪರ್ ಕೊಟ್ಟವನೆ. ನಿಜವಾಗ್ಲೂ ಅರ್ಥ ಆಯ್ತಾ ಅಥವಾ ಅರ್ಥ ಆಗಿಲ್ವ ಎನ್ನುವುದರ ಫಲಿತಾಂಶಕ್ಕೆ ಒಳ್ಳೆ ಉತ್ತರನೇ ಕೊಟ್ಟವನೆ. ಏನಪ್ಪ ಅಂತಂದರೆ ಅವ್ರು ಹೇಳಿದ್ಮೇಲೆ ನನಗೆ ನಿಜವಾಗ್ಲೂ ಬಿಡಿಸಿ ಹೇಳೋಕ್ಕಂತೂ ಅರ್ಥ ಆಗಲ್ಲ. ಮೂವಿ ನೋಡಿದರೆ ನಿಜವಾಗ್ಲೂ ಸಿಕ್ಕಾಬಟ್ಟೆ ತಲೆ ಇಟ್ಕೊಂಡೇ ನೋಡಬೇಕು. ಏನಂತೀರಾ? ಓಕೆ, ನೆಕ್ಸ್ಟ್ ವಿಡಿಯೋಗೆ ಹೋಗೋಣ ಬನ್ನಿ. ನಮ್ಮ ಸತ್ತ ಪ್ರಜೆಗಳು ಬಂದು ದಯವಿಟ್ಟು ಫಿಲಮ್ ನೋಡಿ, ಫೋಕಸ್ ಸಿಗುತ್ತೆ. ಫೋಕಸ್ ಬರೋದು ಹೇಳಿದ ಅರ್ಥ ಆಗಲ್ಲ, ನೋಡಿದ ಅರ್ಥ ಆಗುತ್ತೆ. ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಬಂದು ನೋಡ್ತೀನಿ ಸಂಜೆ. ಬ್ರೋ ಫುಲ್ ಮೂವಿ ಸೈಕೋ. ರಿವ್ಯೂನೇ ಹೇಳಕ್ಕಾಗಲ್ಲ, ರಿವ್ಯೂನೇ ಕೊಡಂಗೇ ಇಲ್ಲ. ಕ್ಲೈಮ್ಯಾಕ್ಸ್ ಏನೋ ಡಿಕೋಡ್ ಮಾಡಕ್ಕಾಗಿಲ್ಲ, ಇನ್ನೂ ಒಂದ್ಸಲ ನೋಡ್ಬೇಕು. ಅರ್ಥ ಆಗೈತೆ, ಅರ್ಥ ಆಗಿಲ್ಲ ಬ್ರೋ. ಫೋಕಸ್ ಮಾಡ್ಬೇಕು ಇನ್ನೊಂದ್ಸಲ. ಮೂವಿ ಮಾತ್ರ ಸೂಪರ್. ಬುದ್ಧಿವಂತರು ಮಾತ್ರ ಬಂದು ನೋಡ್ರಿ. ಅಷ್ಟೊಂದು ಮೀಡಿಯಾದಾಗ ನೋಡ್ರಿ ಫಿಲಮ್ ನೋಡ್ಬೇಕಾಗಿರೋದು ನಾವೆಲ್ಲ. ನೀವು ರಿವ್ಯೂ ತಗೊಂತೀರಾ, ಅವ್ರು ಹೋಗಿ ನೋಡ್ಬೇಕು, ಫಿಲಮ್ ಹೋಗಿ ನೋಡ್ಬೇಕು. ಆಕ್ಟರ್ ಉಪೇಂದ್ರ ಡಿಸಪಾಯಿಂಟ್ ಮಾಡ್ಬೋದು, ಡೈರೆಕ್ಟರ್ ಉಪೇಂದ್ರ ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಪ್ರಕೃತಿಗೆ ನಾವು ಹೊಡಿಯಕ್ಕೆ ಹೋದ್ರೆ ಪ್ರಕೃತಿ ಲಾಸ್ಟಿಗೆ ನಮಗೆ ಒಂದು ದಿವಸ ಹೊಡೆದು ಚಡ್ಡಿಲ್ ನಿಲ್ಸ್ತದೆ. ಜಗತ್ ಚೇಂಜ್ ಆಗ್ಬೇಕು ಅಂದ್ರೆ ನೀವು ಚೇಂಜ್ ಆಗ್ಬೇಕು. ಏನು ಅರ್ಥ ಆಗಿಲ್ಲ. ಕಲ್ಕಿ ಪಾರ್ಟ್ 2 ತೋರಿಸ್ಬಿಟ್ಟವ್ರು ಇಲ್ಲೇ. ಇವರು ಒಬ್ಬರು ಸಖತ್ತಾಗಿರೋ ಒಂದು ಉತ್ತರ ಕೊಟ್ಟರು. ಪ್ರಕೃತಿಗೊಂದು ನಾವೇನಾದರೂ ಕೊಡಕ್ಕೆ ಹೋದರೆ ಖಂಡಿತವಾಗ್ಲೂ ಕೊನೆ ಲಾಸ್ಟಿಗೆ ನಮ್ಮನ್ನು ಬೆತ್ತಲೆ ನಿಂತ್ಕೊಂಡು ನಿಲ್ಲಿಸುತ್ತೆ ಅನ್ನೋದೊಂದು ಉದಾಹರಣೆ ಕೊಟ್ಟರು. ಸೊ ಸಿಕ್ಕಾಪಟ್ಟೆ ಜನ ಏನು ಮಾಡಿದ್ರು ಅಂದರೆ ಇನ್ನೂ ಅರ್ಥ ಆಗಿಲ್ಲ, ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಸೊ ಅರ್ಥ ಅಂದರೆ ಕರೆಕ್ಟಾಗಿ ಫೋಕಸ್ ಮಾಡಿ ನೋಡಬೇಕು. ಜನ ಸಿಕ್ಕಾಪಟ್ಟೆ ಫೋಕಸ್ ಮಾಡಿ ನೋಡ್ತಾ ಇಲ್ಲ ಅಂತ ಅನ್ಕೊಂತೀನಿ ನಾನು. ಸೊ ಕೆಲವೊಬ್ಬರಿಗೆ ಹೇಳೋರಲ್ಲ, ಬುದ್ಧಿವಂತರಾಗಿದ್ದರೆ ಮಾತ್ರ ಎದ್ದೋಗ್ರಿ, ದಡ್ಡರಾಗಿದ್ದರೆ ಫಿಲಮ್ ನೋಡಿ ಅಂತ. ನೆಕ್ಸ್ಟ್ ರಿವ್ಯೂಗೆ ಹೋಗೋಣ ಬನ್ನಿ. ಪವರ್ಫುಲ್ ರಿವ್ಯೂ. UI ಅಂದ್ರೆ ಏನಂತಂದ್ರೆ ಯೂನಿವರ್ಸಲ್ ಇಂಡಿಕೇಟರ್. ಫಸ್ಟ್ ಆಫ್ ಆಲ್ ಇದು ಎಂಟರ್ಟೈನ್ಮೆಂಟ್ ಮೂವಿನೇ ಅಲ್ಲ. ಇಟ್ಸ್ ನಾಟ್ ಎ ಮೂವಿ, ಇಟ್ಸ್ ನಾಟ್ ಎ ಎಂಟರ್ಟೈನ್ಮೆಂಟ್. ನೀವು ವಾಸ್ತವನ ನಿಮ್ಮನ್ನ ನೀವು ನೋಡ್ಕೊಳ್ತೀರಾ ಅಂತ ಅನ್ನಂಗಿದ್ರೆ ಬನ್ನಿ, ಇಲ್ಲ ಅಂದ್ರೆ ಮುಚ್ಕೊಂಡು ಮನೇಲಿ ಇರಿ ಅಷ್ಟೇ. ಇದು ಮೂವಿ ಪ್ರಪಂಚದ ಎಲ್ಲಾರ್ಗೂ ಗೊತ್ತಾಗ್ಬೇಕು ಅಂತ ಒಂದು ಮೆಸೇಜ್ ಇರುವಂತ ಮೂವಿ. ಆಯ್ತಾ? ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗುತ್ತೆ, ಅರ್ಥ ಆಗದೆ ಇರೋರ್ಗೆ ಅರ್ಥ ಆಗಲ್ಲ. ಸತ್ಯನ ಅರ್ಥ ಮಾಡ್ಕೊಳ್ಳಕ್ಕೆ ದಮ್ ಬೇಕು. ದಮ್ಮಿಲ್ಲ ಅಂತಂದ್ರೆ ಮೂವಿ ನೋಡ್ಬಾರ್ದು. ಆಸ್ಕರ್ ಅಂತ ಒಂದು ಬೋರ್ಡ್ ಇದೆ ಅಲ್ಲ, ಅವ್ರಿಗೆ ತಾಕತ್ತಿದ್ರೆ ಇಂಥ ಮೂವಿನ ಇಡೀ ವರ್ಲ್ಡ್ ಅಲ್ಲಿ ಯಾವನಾದ್ರೂ ಕ್ರಿಯೇಟ್ ಮಾಡಿದ್ರೆ ತೋರ್ಸಕ್ ಹೇಳಿ. ಮೂವಿಯಲ್ಲಿ ಎಲ್ಲಾನು ತೋರ್ಸೋಂತ ಕೆಪಾಸಿಟಿ ಇರೋನು ಒಬ್ಬನೇ, ಅವನು ಉಪ್ಪಿ ಮಾತ್ರನೇ. ಲೈವ್ ಆಗಿ ತೋರ್ಸೋಂತ ದಮ್ ಇರೋಂತ ಇಡೀ ವರ್ಲ್ಡ್ ಅಲ್ಲಿ ಡೈರೆಕ್ಟರ್ ಯಾರಾದ್ರೂ ಒಬ್ಬನಿದಾನೆ ಅಂತಂದ್ರೆ ಅದು ಉಪ್ಪಿ ಮಾತ್ರನೇ. ಅದನ್ನ ಬಿಟ್ರೆ ಇಡೀ ವರ್ಲ್ಡ್ ಅಲ್ಲಿ ಯಾವನ್ಗೂನು ಇಲ್ಲ ಆ ತಾಕತ್ತು. ಫ್ಯಾಕ್ಟ್ ನಾನು ಹೇಳ್ತಾ ಇರೋದು, ಇವನೊಬ್ಬನೇ, ಇನ್ ಯಾವನ್ಗೂ ಆ ತಾಕತ್ ಇಲ್ಲ. ಅವನ್ ಯಾವನೋ ಏನೋ ಆಸ್ಕರು ಪಾಸ್ಕರು ಅಂತ ಹೇಳ್ತಾನಲ್ಲ, ಅವನ್ ನೋಡ್ಕೊಂಡ್ಲಿ, ಅದನ್ನ ನೋಡ್ಕೊಂಡ್ ಮಾಡ್ಕೊಂಡ್ಲಿ. ಸೂಪರ್ ರಿವ್ಯೂ ಗುರು, ಪವರ್ಫುಲ್ ರಿವ್ಯೂನೇ ಗುರು ಇದು. ನೆಕ್ಸ್ಟ್ ರಿವ್ಯೂಗೆ ಹೋಗೋಣ ಬನ್ನಿ. ಸೂಪರ್ ಪಿಕ್ಚರ್ಗಿನ್ನ ಸೂಪರ್ ಮೂವೀಸ್. ಹೇಳ್ಬೇಕಂದ್ರೆ ಅವನ್ನೇ ಕೇಳ್ಬೇಕು ನಾವಿದ ಫಿಲಮ್. ನಾವು ನೋಡಿದ್ವಿ, ಉಪೇಂದ್ರನೇ ಕೇಳ್ತೀವಿ. ಉಪೇಂದ್ರ ಕೇಳಬೇಕು. ಏನ್ ಪಿಕ್ಚರ್? ನಮ್ಮನ್ ಪಿಕ್ಚರ್ ಸರ್ ಚಿತ್ರ ಅಲ್ಲ ಸರ್, ವಿಚಿತ್ರ. ಮೇಂಡ್ಗೆ ಕೆಲಸ, ಈ ಬಾಡಿಗೆಲ್ಲ ಮೇಂಡ್ಲಿ ಕೆಲಸ ಕೊಡ್ಬೇಕು. ಉಪೇಂದ್ರ ಮೈಂಡಿಗೆ ಹೌದು, ಬುದ್ಧಿವಂತಲ್ಲ, ಬೇಜಾ ಬುದ್ಧಿವಂತ. ಚೆನ್ನಾಗಿದೆ, ಸೂಪರ್. ನನಗಂತೂ ಅರ್ಥ ಆಗ್ಲಿಲ್ಲ. ಸೂಪರ್. ಏನು ನಾವು ಇನ್ನೊಂದ್ಸಲ ಫೋಕಸ್ ಮಾಡಬೇಕು.
ಫೋಕಸ್ ಮೇಲೆ ಹೋಗಿ ಮೇಲ್ಗೆ ಹೋಗಿಯಪ್ಪ ಹೋಗಿ ಹೋಗಿದ್ರೆ ಮಗಮೇಲೆ ಬಿಡ್ತಲ್ಲ ಅದೇ ಪಿಕ್ಚರ್. ಈ ತರ ಯೋಚನೆ ಎಲ್ಲರಿಗೂ ಬರುತ್ತೆ ಸಿನಿಮಾ ಮಾಡಬೇಕು ಅನ್ನೋದು. ಆದ್ರೆ ಇದ್ರ ಕಾನ್ಸೆಪ್ಟ್ ತಗೊಂಡು ಮಾಡೋದಿದೆಯಲ್ಲ ಅದು ಗ್ರೇಟ್. ಅದು ಉಪೇಂದ್ರ ಅವ್ರು ಮಾತ್ರ ಮಾಡಕ್ ಸಾಧ್ಯ. ಫೋಕಸ್ ಮಾಡಬೇಕಿನ್ನ. ಕೊನೆಯಲ್ಲೊಂದು ಸ್ಟೋರಿ ಏನು ಅನ್ನೋದನ್ನ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ, ಒಂದು ಚಿಕ್ಕದಾಗ ಒಂದು ಯಾರೋ ಒಬ್ಬರು ಎಡಿಟ್ ಮಾಡಿದ್ದಾರೆ, ಒಂದು ರೀಲ್ಸಲ್ಲಿ ಹಾಕಿದ್ರು, ಅದನ್ನು ಒಂದು ಡೌನ್ಲೋಡ್ ಮಾಡ್ಕೊಂಡು ಬಂದಿದ್ದೀನಿ. ಫೈನಲ್ ಆಗಿ ಇದೆ ನೋಡ್ರಿ, ತೋರಿಸ್ತೀನಿ ನಿಮಗೆ. ಒಂದು ಉಪೇಂದ್ರ ಅವರು ಟೋಟಲ್ ಆಗಿ ಏನು ಮಾಡಿದ್ದಾರೆ ಅಂದರೆ ಅದು ಫೈನಲ್ ಆಗಿ ತೋರಿಸ್ತೀನಿ ಬನ್ನಿ. ಈಗ ಸ್ಟೋರಿ ಆಫ್ UI ಕನ್ನಡ ಮೂವಿ ನೋಡೋಣ. TV ನ್ಯೂಸ್ ಲೀಡರ್, ಫೇಮೇಲ್ ಕ್ಯಾಸ್ಟು, ರಿಯಾಲಿಟಿ ಶೋ, ರಿಯರ್ಷನ್, ಗೌರ್ಮೆಂಟಿಗೆ ಮಾತ್ರ ಹೊಡಿತಾ ಇಲ್ಲ. IPL, ಬಿಗ್ ಬಾಸು, ಆನ್ಲೈನು, ಪೇಜ್ ಅಡ್ಮಿನ್ಗೆ ಹೊಡಿತವ್ರೆ. ಕೊನೆ ಲಾಸ್ಟಿಗೆ ಉಪೇಂದ್ರ ಫ್ಯಾನ್ಸ್ ಸಮೇತ ಸ್ಟೋರಿಲಿ ಹೊಡೆಯೋ ರೀತಿ ಹೊಡೆದ್ಬಿಟ್ಟವ್ರೆ ಸ್ಟೋರಿಲಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ನ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋನ ತೊಗೊಂಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು, ಧನ್ಯವಾದಗಳು. ಗೊತ್ತಲ್ಲ, ವಿಡಿಯೋ ಇಷ್ಟ ಆದರೆ ಒಂದು ಲೈಕು, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು. ಸೊ ನಿಮ್ಗೆ ಏನು ಅನಿಸ್ತು UI ಮೂವಿಯ ಒಂದು ರಿಯಾಕ್ಷನ್ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ನ ಮಾಡಿ. ಎಂಜಾಯ್. ಇದು ನಿಮ್ ರಿಯಲ್ ಗೆಟಪ್ ಸ್ಟೈಲ್.